ಅಟಲ್ ಪಿಂಚಣಿ ಯೋಜನೆ ಅಂದ್ರೆ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಬನ್ನಿ ಒಂದು ಕಥೆ ಮೂಲಕ ಇದನ್ನ ತಿಳ್ಕೊಳ್ಳೋಣ. ಇದು ತುಂಬಾ ಸರಳವಾದ ಕಥೆ, ಅದೇ ಅಷ್ಟೇ ಮುಖ್ಯವಾದ ಕಥೆ ಕೂಡ. ವಯಸ್ಸಾದಾಗಲೂ ಗೌರವದ ಜೀವನ. ಹೌದು, ಇದು ಪ್ರತಿಯೊಬ್ಬರ ಕನಸು ಅಲ್ವಾ? ಯಾರತ್ರನೂ ಹೋಗಿ ಕೈ ಚಾಚಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಅನ್ಕೊಂಡಿರ್ತೀವಿ. ನೋಡಿ, ಅಟಲ್ ಪಿಂಚಣಿ ಯೋಜನೆಯ ಮೂಲ ಉದ್ದೇಶ, ಅದರ ಆತ್ಮವೇ ಇದು. ಸರಿ, ಹಾಗಾದ್ರೆ ನಮ್ಮ ಕತೆ ಶುರು ಮಾಡೋಣ. ನಮ್ಮ ಕಥೆಯ ನಾಯಕ ಮಲ್ಲಪ್ಪ. ವಯಸ್ಸು 30. ಏನ್ ಕೆಲಸ ಮಾಡ್ತಾನೆ ಅಂದ್ರೆ ಕೂಲಿ ಕೆಲಸ. ಅಂದ್ರೆ ಇವತ್ತು ದುಡಿದ್ರೆ ಮಾತ್ರ ಸಂಜೆ ಮನೆಗೆ ಅಕ್ಕಿ ತರಕ್ಕಾಗೋದು. ನಾಳೆ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಎಲ್ಲಿದೆ, ಭರವಸೆ ತೆರೆಯಲ್ಲಿದೆ. ಅವನ ಬದುಕು ಪೂರ್ತಿ ಅನಿಶ್ಚಿತತೆನೇ. ಹೀಗಿರುವಾಗ ಒಂದು ದಿನ ಮಲ್ಲಪ್ಪ ಒಂದು ಕಾಮನ್ ಸರ್ವಿಸ್ ಪಾಯಿಂಟ್, ಅಂದ್ರೆ CSP ಅಂತಾರಲ್ಲ, ಅದ್ರ ಮುಂದೆ ನಡ್ಕೊಂಡೋಗ್ತಿದ್ದ. ಆಗ ಇದ್ದಕ್ಕಿದ್ದಾಗೆ ಒಂದು ಬೋರ್ಡ್ ಅವನ ಕಣ್ಣಿಗೆ ಬಿತ್ತು. ಅದರಲ್ಲಿ ಬರೆದಿತ್ತು, APY, ತಿಂಗಳಿಗೆ ಸ್ವಲ್ಪ ಉಳಿಸಿ ವೃದ್ಧಾಪ್ಯದಲ್ಲಿ ಪಿಂಚಣಿ ಪಡೆಯಿರಿ. ಅಷ್ಟೇ, ಆ ಒಂದು ಸಾಲು ಅವನ ತಲೆಯಲ್ಲಿ ಒಂದು ಹೊಸ ಯೋಚನೆಯ ಬೀಜ ಬಿದ್ಬಿಡ್ತು. ಅವನು ಸುಮ್ಮನೆ ಇರಲಿಲ್ಲ. ಸೀದಾ ಒಳಗೋದ. ಅಲ್ಲಿದ್ದ CSP ಅಕ್ಕನತ್ರ ಕೇಳೇ ಬಿಟ್ಟ. ಅವನ ಧ್ವನಿಯಲ್ಲಿ ಸ್ವಲ್ಪ ವ್ಯಂಗ್ಯನೂ ಇತ್ತು, ಹತಾಶೆನೂ ಇತ್ತು. ಅಕ್ಕ, ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಒಂದು ದೊಡ್ಡ ಯುದ್ಧ. ಇದರಲ್ಲಿ ನಾನು ವಯಸ್ಸಾದ ಕಾಲಕ್ಕೆ ಅಂತ ದುಡ್ಡೆತ್ತಿಡ್ಬೇಕಾ ಅಂತ ಕೇಳ್ದ. ನೋಡಿ, ಇದು ಬರೀ ಮಲ್ಲಪ್ಪನ ಪ್ರಶ್ನೆಯಲ್ಲ, ಅವನ ಥರ ಇರೋ ಲಕ್ಷಾಂತರ ಜನರ ಮನಸ್ಸಲ್ಲಿರೋ ಪ್ರಶ್ನೆ ಇದು. ಆದರೆ ಆ CSP ಅಕ್ಕ ಅವನಿಗೆ ಕೋಪ ಮಾಡ್ಕೊಳ್ಳಿಲ್ಲ. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತುಂಬ ಸೌಮ್ಯವಾಗಿ ಹೇಳಿದ್ರು, ಮಲ್ಲಪ್ಪ, ನೀನು ಹೇಳ್ತಿರೋದು ನಿಜ. ಆದರೆ ಇದೇ ಕಾರಣಕ್ಕೆ APY ಬೇಕಾಗಿರೋದು. ನಾಳೆ ನಾವು ಯಾರ ಮುಂದೆನೂ ಕೈ ಚಾಚಬಾರ್ದು ಅಲ್ವಾ? ಅದಕ್ಕೆ ಇವತ್ತು ಒಂದು ಚಿಕ್ಕ ಹೆಜ್ಜೆ ಇಗೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಧೈರ್ಯ ತುಂಬಿದ್ರು. ಹಾಗಾದ್ರೆ ಏನಿದು ಅಟಲ್ ಪಿಂಚಣಿ ಯೋಜನೆ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು ಒಂದು ಚಿಕ್ಕ ಮೊತ್ತವನ್ನ ಕಟ್ಟಬೇಕು ಅಷ್ಟೇ. ನಮ್ಗೆ 60 ವರ್ಷ ಆದ್ಮೇಲೆ ನಾವು ಎಷ್ಟು ಬೇಕು ಅಂತ ಆಯ್ಕೆ ಮಾಡಿರ್ತೀವೋ, ಅಂದ್ರೆ 1000ರಿಂದ 5000 ರೂಪಾಯಿವರೆಗೂ ಪ್ರತಿ ತಿಂಗಳು ಗ್ಯಾರಂಟಿಯಾಗಿ ಪಿಂಚಣಿ ಬರ್ತಾ ಇರುತ್ತೆ. ಇದೆಲ್ಲ ಕೇಳಿದ್ಮೇಲೆ ಮಲ್ಲಪ್ಪನ ತಲೆಯಲ್ಲಿ ಇನ್ನೊಂದು ಗಂಭೀರವಾದ ಪ್ರಶ್ನೆ ಬಂತು. ಬಹುಶಃ ಪ್ರತಿಯೊಬ್ಬ ಕುಟುಂಬದ ಯಜಮಾನನ ತಲೆಯಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ. ಸರಿ, ಇದೆಲ್ಲ ಓಕೆ, ಒಂದು ವೇಳೆ ನಾನೇ ಇರಲಿಲ್ಲ ಅಂದ್ರೆ ಆಗ ನನ್ನ ಕುಟುಂಬದ ಗತಿ ಏನು ಅನ್ನೋ ಭಯ. ಆ ಪ್ರಶ್ನೆಗೆ ಸಿಕ್ಕ ಉತ್ತರ ಅದೇ ಈ ಯೋಜನೆಯ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಗೊತ್ತಾ, APY ಅನ್ನೋದು ಕೇವಲ ನಮಗೆ ಮಾತ್ರ ಅಲ್ಲ. ಒಂದು ವೇಳೆ ಚಂದಾದಾರರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಸಂಗಾತಿಗೆ, ಅಂದರೆ ಹೆಂಡತಿಗೋ ಗಂಡನಿಗೋ ಅದೇ ಪಿಂಚಣಿ ಮುಂದುವರಿಯುತ್ತೆ. ಇಬ್ಬರೂ ಇಲ್ಲದಿದ್ದಾಗ ಅಲ್ಲಿವರೆಗೂ ಕಟ್ಟಿದ ಪ್ರತಿಯೊಂದು ಪೈಸೆ ಕೂಡ ಅವರ ನಾಮಿನಿಗೆ ವಾಪಸ್ ಸಿಗುತ್ತೆ. ಅಂದರೆ ಇದು ಬರೀ ಪೆನ್ಷನ್ ಅಲ್ಲ, ಇಡೀ ಕುಟುಂಬಕ್ಕೆ ಸಿಗೋ ಒಂದು ಭದ್ರತೆ. ಈ ಮಾತು ಕೇಳಿದ ತಕ್ಷಣ ಮಲ್ಲಪ್ಪನ ಯೋಚನಾ ಕ್ರಮವೇ ಬದಲಾಗಿ ಹೋಯಿತು. ಅವನಿಗೆ ಅರ್ಥವಾಯಿತು, ಓ, ಇದು ಕೇವಲ ನನ್ನ ಮುಪ್ಪಿನ ಕಾಲದ ವಿಷಯ ಅಲ್ಲ. ನಾಳೆ ನಾನಿಲ್ಲ ಅಂದರೂ ನನ್ನ ಹೆಂಡತಿಯ ಜೀವನಕ್ಕೆ ಒಂದು ಆಸರೆ, ಒಂದು ಗೌರವ ಸಿಗುತ್ತೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಮನವರಿಕೆಯಾಯಿತು. ಸರಿ, ಈಗ ಬಂತು ನೋಡಿ ಅಸಲಿ ಪ್ರಶ್ನೆ. ಇದೆಲ್ಲ ಕೇಳಕ್ ಚೆನ್ನಾಗಿದೆ, ಆದರೆ ಇದಕ್ಕೋಸ್ಕರ ತಿಂಗಳಿಗೆ ಎಷ್ಟು ದುಡ್ಡು ಕಟ್ಟಬೇಕು? ನನ್ನ ಹಾಗೆ ದಿನಾ ದುಡಿಯೋ ಒಬ್ಬ ಕೂಲಿ ಕಾರ್ಮಿಕನಿಗೆ ಇದೆಲ್ಲ ಸಾಧ್ಯನಾ ಅನ್ನೋ ಅನುಮಾನ ಅವನನ್ನು ಕಾಡೋಕ್ ಶುರು ಮಾಡ್ತು. ಆಗ CSP ಅಕ್ಕ ಕ್ಯಾಲ್ಕುಲೇಟರ್ ತೆಗೆದು ಲೆಕ್ಕ ಹಾಕಿ ಹೇಳಿದ್ರು, ಮಲ್ಲಪ್ಪ, ನಿನಗೀಗ ವಯಸ್ಸು 30, ನಿನಗೆ 60 ವರ್ಷ ಆದ್ಮೇಲೆ ತಿಂಗಳಿಗೆ 5000 ರೂಪಾಯಿ ಪೆನ್ಷನ್ ಬೇಕು ಅಲ್ವಾ? ಹಾಗಾದ್ರೆ ನೀನು ಈಗ ಪ್ರತಿ ತಿಂಗಳು ಕಟ್ಟಬೇಕಾಗಿರೋದು ಕೇವಲ 347 ರೂಪಾಯಿ ಅಷ್ಟೇ. ಈ ಉತ್ತರ ಕೇಳಿ ಮಲ್ಲಪ್ಪನ್ಗೆ ಒಂದು ಕ್ಷಣ ನಂಬೋಕೆ ಆಗ್ಲಿಲ್ಲ. ಆವಾಗ್ಲೇ ಅವನ ತಲೆಯಲ್ಲಿ ಒಂದು ಬಲ್ಬ್ ಒತ್ಕೊಂಡ ಹಾಗಾಯಿತು. ಅವನು ಯೋಚನೆ ಮಾಡ್ದ, ಅಂದ್ರೆ ತಿಂಗಳಿಗೆ 2 ಸಿನಿಮಾ ನೋಡೋ ಖರ್ಚನ್ನ ಬಿಟ್ಬಿಟ್ರೆ ಸಾಕು, ನನ್ನ ಮತ್ತು ನನ್ನ ಹೆಂಡತಿಯ ಇಡೀ ಮುಪ್ಪಿನ ಕಾಲವನ್ನೇ ಭದ್ರ ಮಾಡ್ಬೋದಲ್ವಾ ಅಂತ. ನೋಡಿ, ಇದೇ ಆತನಿಗೆ ಸಿಕ್ಕ ಆ ಆಹಾ ಮೂಮೆಂಟ್. ಇನ್ನೇನು ಯೋಚನೆ ಮಾಡೋದು, ಎಲ್ಲವೂ ಸ್ಪಷ್ಟವಾಗಿತ್ತು. ಮಲ್ಲಪ್ಪ ತಕ್ಷಣ ಡಿಸೈಡ್ ಮಾಡ್ದ, ಅಕ್ಕ, ನಾನು ಈ ಯೋಜನೆಗೆ ಸೇರ್ತೀನಿ ಅಂತ. CSP ಅಕ್ಕ ಕೂಡ ಅಲ್ಲೇ ಅವನ ಮೊಬೈಲ್ಗೆ ಬಂದ ಒಂದು OTP ಬಳಸಿ ಕೆಲವು ನಿಮಿಷಗಳಲ್ಲಿ ಅವನಿಗೆ ಒಂದು APY ಅಕೌಂಟ್ ಓಪನ್ ಮಾಡಿಕೊಟ್ರು. ಅಕೌಂಟ್ ಓಪನ್ ಆದ ತಕ್ಷಣ ಅವನ ಮೊಬೈಲ್ಗೆ ಟಿಂಗ್ ಅಂತ ಒಂದು ಮೆಸೇಜ್ ಬಂತು, ನಿಮ್ಮ APY ಖಾತೆ ಯಶಸ್ವಿಯಾಗಿ ಆಕ್ಟಿವೇಟ್ ಆಗಿದೆ. ಅಷ್ಟೇ, ಯಾವುದೇ ಪೇಪರ್ ವರ್ಕ್ ಇಲ್ಲ, ಯಾವುದೇ ಕಚೇರಿ ಅಲೆಯೋದಿಲ್ಲ. ಕೆಲವೇ ನಿಮಿಷಗಳಲ್ಲಿ ಟೆಕ್ನಾಲಜಿ ಬಳಸಿ ಅವನ ಭವಿಷ್ಯಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕಿದ ಹಾಗಾಯಿತು. ಆ ದಿನ ರಾತ್ರಿ ಮನೆಗೆ ಹೋದ ಮಲ್ಲಪ್ಪ ತುಂಬು ಪ್ರೀತಿಯಿಂದ ತನ್ನ ಹೆಂಡತಿ ಹತ್ರ ಪಿಸುಮಾತಲ್ಲಿ ಹೇಳ್ದ, ಕೇಳೆ,
ನಮಗೆ ವಯಸ್ಸಾದಾಗ ನಮ್ಮ ಮನೆಗೂ ಪ್ರತಿ ತಿಂಗಳು ಪೆನ್ಷನ್ ಬರೋದು ಕಣೆ. ಅದು ಬರೀ ಹಣದ ಭರವಸೆ ಆಗಿರಲಿಲ್ಲ, ಅದು ಒಂದು ಕಾಳಜಿ, ಒಂದು ಜವಾಬ್ದಾರಿ, ಒಂದು ಪ್ರೀತಿಯ ಭರವಸೆ ಆಗಿತ್ತು. ಈ ಮಾತು ಕೇಳಿ ಅವಳ ಕಣ್ಣುಗಳು ತೇವವಾದವು. ನೋಡಿ, ಮಲ್ಲಪ್ಪ ತಗೊಂಡ ಆ ಒಂದು ನಿರ್ಧಾರ ಏನಾಯ್ತು ಗೊತ್ತಾ? ಅದು ಇಡೀ ಊರಿನ ಜನರ ಯೋಚನೆಯನ್ನೇ ಬದಲಾಯಿಸಿತು. ಅವನ ಕಥೆಯನ್ನ ಕೇಳಿ, ಅವನ ಮುಖದಲ್ಲಿದ್ದ ಆ ಧೈರ್ಯವನ್ನು ನೋಡಿ ಮಾರನೇ ದಿನ ಊರಿನ ಜನರೆಲ್ಲ ಆ CSP ಕಿಯೋಸ್ಕ್ ಮುಂದೆ ಸಾಲುಗಟ್ಟಿ ನಿಂತಿದ್ರು. ಒಬ್ಬ ವ್ಯಕ್ತಿಯ ಜಾಗೃತಿ ಇಡೀ ಸಮುದಾಯಕ್ಕೆ ದಾರಿ ತೋರಿಸಿತು. ಸೊ ಈ ಕಥೆಯ ನೀತಿ ಏನು? ತುಂಬ ಸ್ಪಷ್ಟವಾಗಿದೆ. ಅಟಲ್ ಪಿಂಚಣಿ ಯೋಜನೆ ಅಂದರೆ ಇವತ್ತು ನಾವು ಮಾಡುವ ಒಂದು ಚಿಕ್ಕ ತ್ಯಾಗ, ನಾಳೆ ನಮ್ಮ ಸ್ವಾಭಿಮಾನಿ ಗೌರವಯುತ ವೃದ್ಧಾಪ್ಯಕ್ಕೆ ನಾವು ಮಾಡುವ ಅತೀ ದೊಡ್ಡ ಹೂಡಿಕೆ. ಇದು ಕೇವಲ ಒಂದು ಸರ್ಕಾರಿ ಸ್ಕೀಮ್ ಅಲ್ಲ, ಇದು ನಮ್ಮ ಭವಿಷ್ಯಕ್ಕೆ ನಾವೇ ಕೊಟ್ಕೊಳ್ಳುವ ಒಂದು ಭರವಸೆ.